ಪುಣ್ಯಕ್ಕಾಗಿ ನೀವು ಏನೆಲ್ಲ ಮಾಡಲ್ಲ. ಭಾರತದ ನದಿಗಳ ಸ್ಥಿತಿ ಆಗಿದೆಯಲ್ಲ, ಅದೆಲ್ಲ ಪುಣ್ಯದ ಕಾರಣ. ಯಾಕಂದ್ರೆ ಹಾಗೆ ಮಾಡೋದು ಪುಣ್ಯ ಅಂತೀವಿ. ನಮ್ಮ ದೇಶದಲ್ಲಿ ಬಹಳಷ್ಟು ತೀರ್ಥಕ್ಷೇತ್ರಗಳು ಪರ್ವತಗಳ ಮೇಲಿವೆ. ನಾವು ಆ ತೀರ್ಥಗಳ ಜೊತೆಗೆ ಪರ್ವತಗಳನ್ನು ಕೂಡ ನಾಶ ಮಾಡಿಬಿಟ್ಟಿದ್ದೀವಿ. ಇದಕ್ಕೆ ಕಾರಣ ಪುಣ್ಯ. 170 kg ತೂಕದವನು ಸಹ ಕೆಟ್ಟ ಪರಿಸ್ಥಿತಿಯಲ್ಲೂ ಕೇದಾರನಾಥ ಹತ್ತಲೇಬೇಕು ಅಂದಾಗ ನೀವು ಕುದುರೆಗಳಿಗೆ, ಕೋಣಗಳಿಗೆ ಏನೆಲ್ಲ ಮಾಡ್ತೀರಿ ಅಂತ ಗೊತ್ತಿದೆಯಾ? ನಿಮ್ಮ ನೋಟದಿಂದ ಇದು ಪುಣ್ಯ, ಮಹಾದೇವನೇ ಕರೆದಿದ್ದಾರೆ ಅಂತ ನಾನು ಪದೇ ಪದೇ ಯೋಚಿಸ್ತೀನಿ. ಅವರು ಪಶುಪತಿ, ಪ್ರಾಣಿಗಳ ಒಡೆಯ. ನೀನು ಕೂಡ ಒಂದು ಪ್ರಾಣಿನೇ. ನೀವು ಯಾರ ಮೇಲೆ ಹತ್ತಿ ಹೋಗುತ್ತಿದ್ದೀರೋ ಅವು ನೇರವಾಗಿ ಪ್ರಾಣಿಗಳು. ನೀವು ಅವುಗಳಿಗೆ ಏನು ಸ್ಥಿತಿ ತರುತ್ತಿದ್ದೀರಿ? ದಾರಿಯಲ್ಲಿ ಅವುಗಳ ಹೆಣ ಬಿದ್ದಿರ್ತವೆ, ಕೊಳಿತಿರ್ತವೆ. ಆ ಹೆಣಗಳ ಮೇಲೆ ಕೇವಲ ಗೋಣಿ ಚೀಲ ಹಾಕಿರ್ತಾರಷ್ಟೇ. ನೀವು ಹೋಗುತ್ತಿರುವಾಗ ಪಕ್ಕದಲ್ಲಿ ಅದು ಸತ್ತು ಬಿದ್ದಿರತ್ತೆ, ಅದರ ಮೇಲೆ ಚೀಲ ಬಿದ್ದಿರತ್ತೆ. ಹಲವು ಬಾರಿ ದಾರಿ ಬಹಳ ಎತ್ತರ ಇರೋದರಿಂದ ಅವು ದಾರಿಯಲ್ಲಿ ಸತ್ತಾಗ ಅವುಗಳನ್ನ ಹೊತ್ತು ಕೆಳಗೆ ತರೋಕೆ ಯಾರೂ ಇರೋದಿಲ್ಲ. ಆಗ ಅವುಗಳನ್ನ ಮೇಲಿಂದನೇ ತೆಗಿಗೆ ಎಸೆದು ಬಿಡ್ತಾರೆ. ಹಾಗೆ ನಿಮ್ಮನ್ನ ಹೊತ್ತುಕೊಂಡು ಹೋಗ್ತಿರತ್ತೆ. ಒಬ್ಬ ಭಾರಿ ತೂಕದ ವ್ಯಕ್ತಿ ಅದರ ಮೇಲೆ ಕೂತಿರ್ತಾನೆ. ನೀವು ನೋಡ್ತಿರ್ತೀರಾ, ಅದರ ದೇಹದಿಂದ ಜಾಗದಲ್ಲಿ ರಕ್ತ ಸುರಿತಿರತ್ತೆ. ಯಾಕೆ? ಏಕೆಂದರೆ ಅವರಿಗೆ ತೀರ್ಥಯಾತ್ರೆಯ ಪುಣ್ಯ ಬೇಕು. ಇದೇನಾ ಪುಣ್ಯ? ನಮ್ಮವರೇ ಅದಕ್ಕೆ ಪಾಲಿಥೀನ್ನಲ್ಲಿ ತಿನ್ನಿಸ್ತಾರೆ. ಅದಾದ ಮೇಲೆ ಅಯ್ಯೋ ಎಷ್ಟು ಕೆಟ್ಟದಾಯ್ತು. ಒಂದು ಹಸು ಇತ್ತು, ಅದರ ಹೊಟ್ಟೆ ಉಬ್ಬುತ್ತಾ ಹೋಯಿತು, ಕೊನೆಗೆ ಸತ್ ಹೋಯ್ತು. ಡಾಕ್ಟರ್ ಹೇಳಿದ್ರು, ಅರೆ ಇದರ ಹೊಟ್ಟೆಯಿಂದ 45 kg ಪಾಲಿಥೀನ್ ಹೊರಬಂದಿದೆ ಅಂತ. ಆ ಪಾಲಿಥೀನ್ನ ಅರ್ಧದಷ್ಟು ಈ ಪುಣ್ಯಾತ್ಮರೇ ತಿನ್ನಿಸಿರ್ತಾರೆ.